ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಅವರು ನಿನ್ನೆ ಎಪಿಸೋಡ್ 2ನ ರಿಲೀಸ್ ಮಾಡಿದ್ದಾರೆ. ಸೊ ಕಲರ್ಸ್ ಕನ್ನಡದಲ್ಲ, ಜಿಯೋ ಹಾಟ್ಸ್ಟಾರ್ ರಿಲೀಸ್ ಮಾಡಿದ್ದಾರೆ. ಸೊ ನಿನ್ನೆ ಎಪಿಸೋಡ್ ಫುಲ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ನೀವು ಆಲ್ರೆಡಿ ಜಿಯೋ ಹಾಟ್ಸ್ಟಾರ್ ನೋಡಿರಂಗಿದ್ರೆ ವಿನಯ್ ಗೌಡ ವರ್ಸಸ್ ಈ ಕಡೆ ಅಮುಕು ಡುಮುಕು ಇವರಿಬ್ಬರ ಬಗ್ಗೆ ನಿಮ್ಗೆ ಅನಿಸುತ್ತೆ ಫಸ್ಟ್ ಕಮೆಂಟ್ ಮಾಡಿ, ದೆನ್ ಲೈಕ್ ವಿಡಿಯೋಗಳನ್ನ ಅಂದ್ರೆ ಇಲ್ಲಿ ಯಾರ್ದು ತಪ್ಪಿತ್ತು ಯಾರ್ದು ಸರಿ ಇತ್ತು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಒಂದು ಪರ್ಸ್ಪೆಕ್ಟಿವ್ ಕೂಡ ಮಾತಾಡ್ತಾ ಹೋಗುವ ಅಮುಕು ಡುಮುಕು ವರ್ಸಸ್ ವಿನಯ್ ಗೌಡ ಅವರಲ್ಲಿ ಯಾರು ತಪ್ಪಿತ್ತು ಅಂತ. ಫಸ್ಟ್ ಆಫ್ ಆಲ್ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಎಪಿಸೋಡ್ ಸ್ಟಾರ್ಟ್ ಆದಾಗ ಆಕ್ಚುಲಿ ಬರೋದು ಮಾನ್ಸ್ಟರ್ ಅವರು ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಗಾಯ ಅಂತ ಕರಿತೀವಲ್ಲ, ಸೊ ಅವ್ರು ಬರ್ತಾರೆ. ಅವ್ರು ಬಂದಂತ ನಂತರಕ್ಕೆ ನೀವು ಹೆಲ್ಮೆಟ್ ತೆಗ್ದಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇದು ಮಾಡಲ್ಲ, ನಿಮ್ಮನ್ನ ಕಳಿಸ್ಬಿಡ್ತೀವಿ ಅಂತ ಹೇಳಿದಾಗ ಸೊ ಅವ್ರು ಹೇಳ್ತಾರೆ ಇಲ್ಲ ಸರ್ ನಾನು ಆಕ್ಚುಲಿ ಸುದೀಪ್ ಸರ್ ಮುಂದೆ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಬಿಡ್ಲಿಲ್ಲ, ಜಡ್ಜಸ್ಗಳು ಹೇಳಿದ್ರೆ ತೆಗಿಸ್ತಾರೆ. ಆಕ್ಚುಲಿ ತೆಗ್ದಿದ ತಕ್ಷಣನೇ ಈಗ ಆಂಕರ್ ಆದಂತ ನಿರಂಜನ್ ದೇಶಪಾಂಡೆ ಅವರು ಏನಿದೆ ಹಿಂಗಿದೆ ಹಾಕೋ ವಾಪಸ್ಸು ಫಸ್ಟೇ ಚೆನ್ನಾಗಿದೆ ನೋಡಕ್ಕೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವ್ರು ಮತ್ತೆ ಅವರು ಆಕ್ಚುಲಿ ಚೆನ್ನಾಗಿದ್ದಾರೆ ಪಾಪ, ಹುಡುಗರ ನೋಡಕ್ ನನಗೆ ಏನು ಅನಿಸ್ತಿಲ್ಲಪ್ಪ, ಚೆನ್ನಾಗೇ ಇದ್ದಾರೆ. ಈ ಮನುಷ್ಯ ನಿರಂಜನ್ ದೇಶಪಾಂಡೆ ಯಾಕೆ ಗುರು ನಿನಗೆ ಅದು? ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಬ್ಬರ ಮುಖಾನ ಹಿಡ್ಕೊಂಡು ನೀನು ಹೀಯಾಳಿಸ್ತೀಯ ಅಂದ್ರೆ ಇದು ಆಕ್ಚುಲಿ ನಿಮ್ದು ಅದ್ಯಾವ ಶೋ ಬಂತಲ್ಲಪ್ಪ, ಅದ್ಯಾವುದೋ ಲೋಕ ಡಬಲ್ ಮೀನಿಂಗ್ ಕಾಮಿಡಿ ಶೋ ಮಾಡ್ತಿದ್ರಲ್ಲ, ಅದೇ ಭರ್ಜರಿ ಏನೋ ಆ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಇದು ಬಿಗ್ ಬಾಸ್ ಸ್ಟೇಜ್ ಅಗ್ನಿ ಪರೀಕ್ಷೆ ನಿಮ್ನ ಹೋಸ್ಟ್ ಮಾಡಿದ್ದಾರೆ. ಆ ಲೆವೆಲ್ ಥಿಂಕ್ ಮಾಡಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಷ್ಟು ಗೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಬ್ರು ಕೂಡ ಪರ್ಫೆಕ್ಟ್ ಆಗಿಲ್ಲ. ಐ ಥಿಂಕ್ ಅವರ ಒಂದು ಮಾತಿನ ಕಥೆನೇ ಚೆನ್ನಾಗಿಲ್ಲ ಆಕ್ಚುಲಿ ಜಡ್ಜಸ್ ಗಳಾಗಿ. ಚಂದನ್ ಶೆಟ್ಟಿ ಒಬ್ರು ಪರವಾಗಿಲ್ಲ ಅಂತ ಅನಿಸ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. 3 ಜನನೇ ಹೇಳ್ತೀನಿ, ಈಗ ಹೋಗಿ ತಗೊಂಡ್ರು ಏನಾರ ಒಂದ್ ಹೇಳಕ್ ಹೋದ್ರೆ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ. ಅವ್ರು ಇಷ್ಟ ಆಗಿಲ್ಲ ಅಂತಂದ್ರೆ ಅವ್ರು ಅನ್ಸೆಲೆಕ್ಟೆಡ್. ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಗಳು ಇದಾರೆ ಆಕ್ಚುಲಿ ಹೇಳ್ಬೇಕು ಅಂತ. ತುಂಬಾ ಜನ ಬಂದ್ರು ಪಾಪ, ನೀನ್ ಸರಿ ನಿನ್ಗೆ ಏನ್ ಬಿಗ್ ಬಾಸ್ ಯಾಕೆ ಬಂದಿದ್ಯಾ ಅಂತ ಕೇಳ್ತಾರೆ. ಗೈಸ್ ಸ್ಟೇಜ್ ಮೇಲೆ ಸುದೀಪ್ ಸರ್ ಕರ್ಸಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಯಾಕೆ ಬಿಗ್ ಬಾಸ್ ಸ್ಟೇಜು ಅಂತ ಕೇಳಿದ್ರೆ ಅವ್ರು ಹೇಳೋದೇನ್ ಗೊತ್ತಾ, ಸೇಮ್ ಹೇಳ್ತಾರೆ, ಎಲ್ಲರೂ ಸೇಮ್ ಹೇಳೋದು. ಅಲ್ಲ ಇನ್ನೊಂದ್ ಏನ್ ಗೊತ್ತಾ ಹೇಳ್ತಾರೆ ಆಕ್ಚುಲಿ ಏನ್ ಗೊತ್ತಾ, ನಾನು ರೆಕಗ್ನೈಸೇಷನ್ ಆಗ್ಬೇಕು, ಈಗ ಕಮ್ಮಿ ವರ್ಕ್ ಮಾಡಿದ್ರಲ್ಲ ಇನ್ನೂ ಜಾಸ್ತಿ ವರ್ಕ್ ಮಾಡ್ಬೇಕು, ನಾನೇನು ಅಂತ ತೋರಿಸ್ಬೇಕು ಅಂತ ಬರ್ತೀನಿ ಅಂತ ಬರ್ತಾರೆ. ಎಲ್ಲರೂ ಅಷ್ಟೇ. ಕಾಕ್ರೋಚ್ ಸುದೀಪ್ ಅವರು ಇದನ್ನೇ ಹೇಳಿದಣ, ನಾನು ಏನು ಅಂತ ತೋರಿಸ್ಬೇಕಣ ಅಂತ ಬಂದೀನಿ ಅಂತ ಅಂತಾರೆ. ವಾಟ್ ಇಸ್ ಕಾಕ್ರೋಚ್ ಅನ್ನೋ ತೋರಿಸ್ಬೇಕು, ವಾಟ್ ಇಸ್ ಕಾಕ್ರೋಚ್ ಅನ್ನೋ ತೋರಿಸ್ಬೇಕು ಅಂತ. ಅದೇ ಯಾರೋ ಇನ್ನೊಬ್ರು ಯಾರೋ ಬಂದ್ರು ಬಿಸ್ನೆಸ್ ಮ್ಯಾನ್ ಏನೋ, ಸರ್ ನಾನು ಏನು ಅಂತ ತೋರಿಸ್ಕೋಬೇಕು ಸರ್. ಆಮೇಲೆ ಧನುಷ್ ಅವರು ಅದೇ ಇನ್ನೊಬ್ರು ಅದೇ ರೆಕಾರ್ಡ್ ಹೋಲ್ಡರು ನಾನೇನು ಅಂತ ತೋರಿಸ್ಕೋಬೇಕು ಅಂತ ಬಂದ್ರು. ಶ್ರುತಿ ಮ್ಯಾಮ್ ಹೇಳ್ತಾರೆ ಎಲ್ಲರೂ ಇದನ್ನೇ ಹೇಳ್ತಾರಲ್ಲ ನಿರಂಜನ್ ಅಂತಂದಾಗ ಶ್ರುತಿ ಮ್ಯಾಮ್ ಕೂಡ ಇದೇ ಡೈಲಾಗ್ ಹೇಳಿದ್ರು, ಇದೇ ಡೈಲಾಗ್ ಹೇಳಿ ನಾನೇನು ಅಂತ ತೋರಿಸ್ಕೋಬೇಕು ಅಂತ. ಎಲ್ಲರೂ ನೀನೇನು ಅಂತ ತೋರಿಸ್ಕೋಬೇಕು ಅಂತ ಬರೋದಲ್ಲಿಗೆ ಎಲ್ಲರೂ ಅಷ್ಟೇ ಅಲ್ವಾ. ನಮ್ಮ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವ ಜನಗಳಿಗೆ ಗೊತ್ತಾಗಬೇಕು. ನನ್ನ ಒಳ್ಳೆತನ, ನನ್ನ ಕೆಟ್ಟತನ ಇದೆಲ್ಲಾನು ಗೊತ್ತಾಗಬೇಕು ಅಂತ, ನನ್ನ ವ್ಯಕ್ತಿತ್ವ ಗೊತ್ತಾಗಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆ ಬರೋದು. ಇವ್ರು ಅದನ್ನೇ ಕ್ವಶನ್ ಮಾಡ್ತಾ ಇದಾರೆ, ಎಲ್ಲರೂ ಒಂದೇ ಆನ್ಸರ್ ಮಾಡ್ತಾರೆ. ಹೌದು, ಬಿಗ್ ಬಾಸ್ ಇಸ್ ಲೈಕ್ ಅ ರಿಯಾಲಿಟಿ ಶೋ, ನಿನ್ನ ವ್ಯಕ್ತಿತ್ವದ ಆಟ ಅಂತ ಬಿಗ್ ಬಾಸ್ ಅವರೇ ಟೈಟಲ್ ಕಾರ್ಡ್ ನ ಕೊಟ್ಟಿದ್ದಾರೆ ಜಡ್ಜಸ್ ಗಳು ಫಸ್ಟ್. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಆಕ್ಚುಲಿ ಪಾಪ ಯಾವ್ದೋ ಒಂದು ಹುಡುಗಿ ಬಂದು ಮುಂಬೈ ಮೂಲದ ಹುಡುಗಿ, ಬಟ್ ಅಂದ್ರೆ ಕನ್ನಡದವರೇ ಮುಂಬೈ ಮೂಲದ ಹುಡುಗಿ ರೋಶಿನಿ ಅವ್ರು ಆಕ್ಚುಲಿ. ಸೊ ಅವ್ರು ಬಂದು ಮಿಸ್ ಆಗಿ ಶ್ರುತಿ ಅವ್ರದ್ದು ಮತ್ತೆ ಇವ್ರ ಹೆಸರು ಗೊತ್ತಾಗಿಲ್ಲ ಅವ್ರಿಗೆ. ಹೌದು, ಸಂಗೀತ ಶೃಂಗೇರಿ ಅವ್ರದ್ದು ಹೆಸರು ಗೊತ್ತಾಗಿಲ್ಲ. ಅವ್ರು ಅದಕ್ಕೆ ಹಂಗ ನಿಮ್ಗೆ ಹೆಸರೇ ಗೊತ್ತಿಲ್ಲ, ನಿಮ್ಗೆ ಶೋ ಬಗ್ಗೆನೇ ಗೊತ್ತಿಲ್ಲ ನಿಮ್ಗೆ, ಹಂಗೆ ಹಿಂಗೆ ಯಾರು ಗೊತ್ತಾಗಬೇಕು. ಇಲ್ಲಿ ನಾನು ಬಂದಿರೋದು ನನ್ನ ಟ್ಯಾಲೆಂಟ್ ನ ತೋರಿಸೋದಕ್ಕೆ. ಓಕೆನಾ, ಜಡ್ಜಸ್ ಗಳ ಹೆಸರು ತಿಳ್ಕೊಂಡು ಅವ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ನಾವೇನ್ ಮಾಡ್ಬೇಕಾಗಿಲ್ಲ. ಅಲ್ಲ ಆಯ್ತು, ಇವಾಗ ಜಡ್ಜಸ್ ಅಂತ ಹಂಗಾರೆ ಸಂಗೀತ ಶೃಂಗೇರಿ ಮಾಡಿರೋದು 2-3 ಮೂವಿಗಳು ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ಈಗ ನಾನು ಮೊನ್ನೆ ರಣವೀರ್ ಸಿಂಗ್ ಆಕ್ಚುಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಈ ವೆಂಟೆಡ್ F1 ಫಾರ್ಮುಲಾ ರೇಸ್ಗೆ ಹೋಗಿರ್ತಾರೆ, ಯಾರೋ ದೊಡ್ಡ ಆಕ್ಟರ್ ಬರ್ತಾರೆ ಆಕ್ಚುಲಿ ಹಾಲಿವುಡ್ ಅವರು. ಅವ್ರು ಇಂಟ್ರೊಡಕ್ಷನ್ ಮಾಡ್ಕೊಡ್ತಾರೆ, ನನ್ನ ಕ್ರಾಫ್ಟ್, ನಾನು ಆಕ್ಟರ್, ನಾನು ಆಕ್ಚುಲಿ ರಣವೀರ್ ಸಿಂಗ್ ಅಂತ. ರಣವೀರ್ ಸಿಂಗ್ ಆಲ್ರೆಡಿ ಎಷ್ಟು ಹೆಸರು ಮಾಡಿದ್ದಾರೆ. ಈಗ ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅವ್ರದ್ದೆಲ್ಲ ಎಷ್ಟು ಮೂವಿಗಳು ಕ್ಲಿಕ್ ಆಗಿದೆ. ಬಟ್ ಇಂಟ್ರೊಡಕ್ಷನ್ ಮಾಡಿಸ್ಕೊಡೋದ್ರಲ್ಲಿ ಹೌದು ಜಡ್ಜಸ್ ಗೊತ್ತಾಗಿಲ್ವಾ ಸರಿ ನನ್ನ ಹೆಸರು ಸಂಗೀತ ಶ್ರುತಿ ಅವರು ಸಡನ್ ಗೆ ಶಾಕ್ ಆಗಿ ಅವ್ರ ನೇಮ್ಗಳು ನೆನಪಾಗದೆ ಇರ್ಬೋದು, ಹೇಳಕ್ಕಾಗಲ್ಲ. ಈಗ ಶ್ರುತಿ ಮ್ಯಾಮ್ಗೆ ಏನ್ ಹೇಳ್ತಾರೆ ಅಂದ್ರೆ ನೀವು ಕನ್ನಡ ಆಕ್ಟ್ರೆಸ್ ಅಂತ ಗೊತ್ತು, ಬಟ್ ನೇಮ್ ರೆಕಗ್ನೈಸ್. ಈಗ ಮುಂಬೈಲಿ ಬೆಳೆದಂತ ಹುಡುಗಿಗೆ ಈಗ ಮುಂಬೈಲಿರೋ ಸೆಲೆಬ್ರಿಟಿಗಳು ನಮ್ಗೆ ಗೊತ್ತಿರಲ್ಲ. ಅವ್ರು ಹೇಳಿದ್ರು ಆಕ್ಚುಲಿ ನೀವು ನೋಡಿರ್ತೀನಿ ಹೀರೋಯಿನ್ ಆಕ್ಟ್ ಮಾಡಿದೀರಾ ನೀವು ಅಂತ ಹೇಳ್ತಾರೆ. ಹೆಸರು ಗೊತ್ತಿಲ್ವಾ, ನಾನು ಇಂಟ್ರೊಡಕ್ಷನ್ ಪ್ರಾಪರ್ ಆಗಿ ಇಂಟ್ರೊಡಕ್ಷನ್ ಮಾಡ್ಕೊಂಡು ನಾನು ಆಕ್ಟರ್, ನಾನು ಶ್ರುತಿ ಅವರು, ಇಲ್ಲ ನನ್ನ ಆಕ್ಟರ್ ನಾನು ಸಂಗೀತ ಶೃಂಗೇರಿ ಅಂತ. ಏನ್ ಅದ್ರಲ್ಲೇನು ಗೈಸ್, ಲಿಟ್ರಲಿ ಒಂದ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ರಾಜ್ಕುಮಾರ್ ಸರ್ ಟಿಲ್ ಅವ್ರ ಎಂಡ್ ಟೈಮ್ ತನಕನೂ ನಾನು ಇನ್ನ ಏನು ಸಾಧನೆ ಮಾಡಿಲ್ಲ, ನಾನು ಇನ್ನ ಕಲಿತಾ ಇದೀನಿ ಅಂತ ಹೇಳ್ತಾರೆ. ಬಟ್ ಇವರು ಅಷ್ಟೇ ಅದ್ ಹೇಳ್ಬೇಕಾಗುತ್ತೆ, ನಿಮ್ಗೆ ಗೊತ್ತಿಲ್ವಾ ನಾನು ಇನ್ನ ಕಲಿತಾ ಇದೀನಿ, ನನ್ನ ಬಗ್ಗೆ ನಾನು ಆಕ್ಟ್ರೆಸ್. ಈಗ ನಾವು ಅಷ್ಟು ಬೆಳಿಗ್ಗೆ ಎಷ್ಟೋ ಜನ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮನ್ನ ಕೇಳ್ತಾರೆ ನೀವು ಯಾರು ಅಂತ ಕೇಳ್ತಾರೆ. ನನ್ನ ಹೆಸರು ಪ್ರಸನ್ನ, ನನ್ನ ಹೆಸರು ಧನುಷ್ ಅಂತ ಹೇಳಿ ಚಾನಲ್ ನೇಮ್ನೇ ನಾವು ಅದನ್ನ ಹಿಡ್ಕೊಂಡೆ ನಾವು ಇಂಟ್ರೊಡಕ್ಷನ್ ಮಾಡಿಸ್ಕೊಡ್ತೀವಿ. ಏನು ಅದ್ರಲ್ಲಿ ಏನ್ ಈಗೋ ಏನಿದೆ ಹೇಳ್ಬೋದಾಗಿತ್ತಲ್ಲ. ಇಲ್ಲಿ ಜಡ್ಜಸ್ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಪರ್ಫೆಕ್ಟ್ ಆಗಿರೋರು ಕೊಡ್ಸಿಲ್ಲ ಅಂತ ನಮ್ಮ ಒಂದು ಆನೆಸ್ಟ್ ಒಪಿನಿಯನ್ ಗೈಸ್. ಆಕ್ಚುಲಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಸೊ ಇವ್ರಿಗೆ ಗೊತ್ತಿರ್ಬೇಕು ನಾವು ಎಲ್ಲೇ ಹೋದ್ರು ಕೂಡ, ನೀವು ಇದೊಂದೇ ಅಂತಲ್ಲ, ಬಿಗ್ ಬಾಸ್ ಅಂತಲ್ಲ, ಬೇರೆ ಫ್ಯಾಷನ್ ಇದಕ್ಕೆ ಮಾಡಲಿಂಗ್ ಆದರೂ ಎಲ್ಲೋ ಹೋಗ್ತಾರೆ, ಅಲ್ಲೂ ಜಡ್ಜಸ್ಗಳು ಕೂತಿರ್ತಾರೆ. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಇಂಥ ಜಡ್ಜರ್ಗಳೇ ಬರ್ತಾರೆ ಅಂತ ಇವ್ರು ಮುಂಚಿತವಾಗಿ ಗೊತ್ತಿರಲ್ಲ. ಯಾಕಂದ್ರೆ ಅವ್ರನ್ನ ಆ ಥರ ಗೊತ್ತಾದ್ರೆ ಸೊ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ. ಅಂದ್ರೆ ಲೈಕ್ ಆ ಥರ ಬೇರೆ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿರಲ್ಲ. ಸೊ ಜಡ್ಜಸ್ಗಳನ್ನ ಅಲ್ಲೇ ರೈಟ್ ನಾವು ಕರೀತಾರೆ, ಅಂದ್ರೆ ಆನ್ ಸ್ಪಾಟ್ ಆಗಿ ಕರೆದ್ಬಿಟ್ಟು ಕುಂಡಿಸ್ತಾರೆ. ಸೊ ಅದೇ ರೀತಿ ಈ ಹುಡುಗಿ ಪಾಪ ಮುಂಬೈಯಿಂದ ಬಂದಿರೋದು, ಕರ್ನಾಟಕದಲ್ಲಿ ನಮ್ಗೆ
ದಿನ ಬೆಳಗ್ಗೆ ಗೊತ್ತಿರುತ್ತೆ, ಪ್ರೋಮೋಗಳು ಬಿಡ್ತಾ ಇರ್ತಾರೆ, ಸೊ ಅದೆಲ್ಲ ಗೊತ್ತಿರುತ್ತೆ. ಇವ್ರಿಗೆಲ್ಲ ಮುಂಚಿತವಾಗಿ ಯಾವಾಗ ಕರ್ಸ್ಕೊಂಡಿದಾರೋ ಅವ್ರನ್ನ ಗೊತ್ತಿಲ್ಲ. ಮೇ ಬಿ ಗೊತ್ತಾಗಿದ್ರು ಕೂಡ ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಶಾಕ್ಗೆ ಅವ್ರ ಹೆಸರು ನೆನಪಾಗದೆ ಇರ್ಬೋದೇನೋ. ಹೌದು ಸೊ ಅಲ್ವಾ, ಈಗ ನಮ್ಗೇನೆ ಕೂಡ ಈಗ ಮೊನ್ನೆಯಿಂದ ಕಂಟೆಸ್ಟೆಂಟ್ಗಳು ಬರ್ತಾ ಇದಾರೆ, ಯಾರು ಸೆಲೆಕ್ಟ್ ಆದ್ರು ಯಾರು ಸೆಲೆಕ್ಟ್ ಆಗಿಲ್ಲ ಅಂತ ನಮ್ಗಳಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಇರುತ್ತಲ್ಲ, ಸೊ ನೆನಪಾಗಲ್ಲ. ಹಂಗಾಗಿ ಆನ್ ಸ್ಪಾಟ್ ಅಲ್ಲಿ ಆ ಒಂದು ಡೈಲಾಗ್ ಹೇಳೋ ಟೈಮಲ್ಲಿ ಇದರಲ್ಲಿ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಮೇ ಬಿ ನೆನಪಾಗದೆ ಇರ್ಬೋದೇನೋ. ಇಲ್ಲ ಗೈಸ್, ಆಕ್ಚುಲಿ ಇದು ತುಂಬಾ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳಾಗಿದೆ. ಅದಕ್ಕೋಸ್ಕರ ಮೇ ಬಿ ಸಂಡೇ ಎಪಿಸೋಡ್ನ ಮಂಡೇ ಹಾಕಿರೋದು ರೀಸನ್. ಸೊ ಇವತ್ತು ನಿಮಗೆ ತುಂಬಾ ಜನ ನೋಡಿಲ್ದಿರೋ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹೋಗಿ ನೋಡ್ಕೊಂಬನ್ನಿ, ಎಪಿಸೋಡ್ ವೈಸ್ ಬಿಡ್ತಾರೆ ಗೈಸ್. ಆಮೇಲೆ ಇನ್ನೊಂದು ಏನಂತಂದ್ರೆ ಲೈವ್ ಇರಲ್ಲ. ಈ ಒಂದು ಅಗ್ನಿ ಪರೀಕ್ಷೆ ಏನಿದೆ ಜಸ್ಟ್ ಇದು ಎಪಿಸೋಡ್ ಬೈ ಎಪಿಸೋಡ್ ಬರುತ್ತೆ. AM ಗೆ ರಿಲೀಸ್ ಆಗುತ್ತೆ ದಿನ ನಾರ್ಮಲ್ ಆಗಿ ಟೈಮಿಗೆ ರಿಲೀಸ್ ಆಗುತ್ತೆ ಮಿಡ್ ನೈಟ್ ಅಲ್ಲಿ. ಸೊ ಆಕ್ಚುಲಿ ಇನ್ನೊಂದು ಹೇಳಬೇಕು ಅಂತಂದ್ರೆ, ಸೊ ಎಲ್ಲೋ ಒಂದ್ ಕಡೆ ಈ ಒಂದಷ್ಟು ಪರ್ಫಾರ್ಮೆನ್ಸ್ಗಳನ್ನ ನಾನು ನೋಡ್ತಾ ಇರ್ಬೇಕಾದ್ರೆ ನನಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸಿದ್ದು ಯಾರ್ದು ಅಂದ್ರೆ ನಿನ್ನೆ ಒಂದು ಅದೇ ಪೂರ್ಣಿಮಾ ಅನ್ನೋ ಒಂದು ಮಹಿಳೆ ಇತ್ತಲ್ಲ, ನಿನ್ನೆ ಎಪಿಸೋಡ್. ಇವತ್ತಿನ ಎಪಿಸೋಡ್ ಅಲ್ಲಿ ಆಕ್ಚುಲಿ ಒಬ್ರು ಮಾತ್ರ ಸ್ಟಾರ್ ಕಂಟೆಂಟ್ ಕುಮಾರಿ ಅವರು. ಸೊ ಆ ಹುಡುಗಿ ಮುಗ್ಧತೆ ಅಲ್ಲ ಆಕ್ಚುಲಿ, ಅದು ಬಂದು ಅದೊಂದು ಆಕ್ಟಿಂಗ್ ಇದೆ ಆಕ್ಚುಲಿ. ಸೊ ಅವಳು ಅದನ್ನ ನೀಟಾಗಿ ಶೋಕೇಸ್ ಮಾಡ್ತು. ಆ ಹುಡುಗಿ ಎಂಜಾಯ್ ಮಾಡಿದ್ರೆ ಹೌದು ಎಂಜಾಯ್ ಮಾಡಿದ್ವಿ, ಇಲ್ಲ ಅಂತ ಹೇಳ್ತಲ್ಲ, ಬಟ್ ಮುಗ್ಧತೆ ಇಲ್ಲ, ಏನೋ ಬರೋದು ಮಾತಾಡೋದು ಹೋಗಿದೆ. ಸೊ ಸ್ಟಾರ್ ಕಂಟೆಂಟ್ ಕೂಡ ಕೊಡ್ತಾರೆ. ಅಂಡ್ ಜಡ್ಜಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮೇ ಬಿ ಕಮ್ಮಿ ಏಜು 22 ಇಯರ್ಸ್ ಒಂದು 19 ಇಯರ್ಸ್ ಅಂತ ಹೇಳ್ಬಿಟ್ಟು ಮೇ ಬಿ ಜಡ್ಜಸ್ ಕೂಡ ಸ್ವಲ್ಪ ಕರಗದ್ರೇನೋ ಅಂತ ಅನಿಸ್ತು ನನಗೆ. ಅಷ್ಟೇ ಅವರು ಸೆಲೆಕ್ಟ್ ಆಗಿರೋದು, ಅದ್ ಬಿಟ್ರೆ ಬೇರೆ ಏನಿಲ್ಲ. ಐ ಡೋಂಟ್ ನೋ ಅವ್ರ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಗೊತ್ತಿಲ್ಲ. ರಕ್ಷಿತ್ ಅವ್ರು ಹೆಂಗಿದ್ರು ಆ ತರ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಅಂತ ಅನಿಸ್ತದೆ. ಅನ್ಪ್ರೆಡಿಕ್ಟಬಿಲಿಟಿ ಲೆಟ್ಸ್ ಮೀಟ್. ಬಟ್ ರಕ್ಷಿತ್ ಅವ್ರದ್ದು ಡಿಫ್ರೆಂಟ್ ಆಗಿತ್ತು, ಅವರ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿತ್ತು, ಅವರ ಮಾತು ಡಿಫ್ರೆಂಟ್ ಆಗಿತ್ತು. ಬಟ್ ಈ ಹುಡುಗಿಗೆ ಪ್ಯೂರ್ ಕನ್ನಡ ಬರುತ್ತೆ, ಇವರೆಲ್ಲೂ ಕೂಡ ಒಂದು ಬೇರೆ ತರ ಮಾಡಕ್ ಆಗಲ್ಲ ಆಕ್ಟಿಂಗ್. ಬಟ್ ಇನ್ನೋಸೆಂಟ್ ಇದ್ರೆ ಓಕೆ, ಐ ಅಂಡರ್ಸ್ಟ್ಯಾಂಡ್ ಇಟ್, ಇನ್ನೋಸೆಂಟ್ ಆಗಿ ಇರಬೇಕು, ಇಲ್ಲ ಅಂತ ಹೇಳ್ತಾರೆ. ಬಟ್ ತಾಯಿಗೋಸ್ಕರ ಬಂದೆ ಅಂತ ಹೇಳ್ತಾರೆ. ಆ ಒಂದು ತಾಯಿಗೋಸ್ಕರ ಬಂದಾಗ ಹುಡುಗಿ ಹೇಳಿದಾಗ ಕ್ಲಿಕ್ ಆಯ್ತು. ಅದೇ ಕಬಾಬ್ ಮಂಜು ಅವರು ನಿನ್ನೆ ಬಂದೆ, ಓ ನೀವು ಹಂಗಾರೆ ಬಿಗ್ ಬಾಸ್ಗೆ ತಾಯಿ ಹುಡುಗಕ್ಕೋಸ್ಕರ ಬಂದ್ರಾ ಅಂತ ಹೇಳ್ತಾರೆ. ಎಲ್ಲಿ ಕನೆಕ್ಷನ್? ನಿನ್ನೆ ಕಬಾಬ್ ಮಂಜು ಈ ರೀತಿ ಹೇಳಿದ್ರು, ನಿಮ್ ತಾಯಿಗೋಸ್ಕರನೇ ಬಂದ್ರೆ ಬಿಗ್ ಬಾಸ್ಗೆ. ಇಲ್ಲಿ ನನ್ನ ತಾಯಿ ನೋಡ್ಕೊಳ್ಬೇಕು ಅಂತ ಇವರು ಅದನ್ನೇ ಬಂದಿರೋದು. ತಾಯಿ ಮನೆ ಎಲ್ಲ ಸೋರ್ತಾ ಇದೆ ನಮ್ಗೆ, ಅವ್ರ ಕಷ್ಟ ಅವ್ರು ಹೇಳ್ಕೊಂಡು ನಾವು ಅರ್ಥ ಮಾಡ್ತಾರೆ. ನಾವು ಮಾತಾಡ್ತಾ ಇರೋದು ಜಡ್ಜಸ್ ಗಳು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಇಲ್ಲಿ ಕುಮಾರಿ ಅವ್ರ ತಪ್ಪು ನಾವು ಹೇಳ್ತಾ ಇಲ್ಲ. ಈಗ ಕುಮಾರಿ ಏನ್ ಟ್ಯಾಲೆಂಟ್ ಇದೆ ಹಂಗಂದ್ರೆ ಡ್ಯಾನ್ಸ್ ಆಡ್ತಾ ಹುಡುಗಿ ಏನು ಇಲ್ಲ, ಫಿಸಿಕಲ್ ಟಾಸ್ಕ್ ಸ್ಟ್ರಾಂಗ್ ಆಗಿದೆಯಾ, ಮಾಡಿಲ್ಲ, ಬರೀ ಮಾತಷ್ಟೇ. ಎಂಡ್ ಆಫ್ ದ ಡೇ ಇವ್ರಿಗೆ ಚೆನ್ನಾಗ್ ಅನ್ಸಿದ್ರೆ ಮಾತ್ರ ಕ್ಲಿಕ್ ಆದ್ರೆ ಓಕೆ, ಇಲ್ಲ ಅಂದ್ರೆ ಜೋಕ್ ಹೇಳಿದ್ರು ಚಂದನ್ ಶೆಟ್ಟಿ ಅಷ್ಟೇ. ಸೊ ಹೇಳ್ಬಿಟ್ಟು ನೆಕ್ಸ್ಟ್ ಈ ಕಡೆ ಇನ್ನೊಂದು ಚಂದನ್ ಶೆಟ್ಟಿ ಅವರು ಇದನ್ನ ಶೋನ ನೋಡೇ ಇಲ್ಲ ಅಂತ ಇವರು. ಯಾರು ನಮ್ಮ ಎಲಿಮಿನೇಟ್ ಮಾಡಿ ನಾಮಿನೇಟ್ ಮಾಡಿ ಅಂದ್ರೆ ಯಾರನ್ನ ಮಾಡ್ತೀರಾ ಅಂತಂದಾಗ ಚಂದನ್ ಶೆಟ್ಟಿ ಮಾಡ್ತೀನಿ ಅಂತ. ಯಾಕೆ ಅಂದ್ರೆ ನಾನು ಆ ಶೋನೇ ನೋಡಿಲ್ಲ. ಶ್ರುತಿ ಅವ್ರ ಮ್ಯಾಮ್ ನೋಡಿದಾರಂತೆ, ಚಿಕ್ಕ ಹುಡುಗಿ ಇನ್ನು ಹಿಂದಿನ ಸೀಸನ್ ಫಸ್ಟ್ 2-3ನೇ ಸೀಸನ್ ಅಲ್ಲಿ ನೋಡಿದಾರಂತೆ. ಆಕ್ಚುಲಿ ಚಂದನ್ ಶೆಟ್ಟಿ ಸೀಸನ್ ನೋಡಿಲ್ವಂತೆ, 5-6 ಸೀಸನ್ ಮುಗಿದ್ಮೇಲೆ ನೋಡಿಲ್ವಂತೆ ಅವ್ರು. ಆಕ್ಚುಲಿ ಚಂದನ್ ಶೆಟ್ಟಿ ನೋಡಿಲ್ವಂತೆ. ಆಮೇಲೆ ವಿನಯ್ ಮತ್ತೆ ಇವ್ರದ್ದು ಸಂಗೀತ ಅವ್ರದ್ದು ಜಗಳಗಳು ನೋಡಿದಾರಂತೆ. ಹೌದು, ಹೆಂಗೆ ಗುರು ಇದೆಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅರ್ಥ ಆಗ್ತಿಲ್ಲ. 3 ಜನ ಬುಟ್ಟಿಗೆ ಹಾಕಲ್ಲ, ಹೆಂಗಿದ್ರೆ ಇಬ್ರು ಹೆಂಗಸ ಹೆಣ್ಮಕ್ಳುಗಳು ಅವನು ಬುಟ್ಟಿಗೆ ಹಾಕೊಂಡ್ಬಿಡೋಣ. ಇನ್ನೊಬ್ರು ವಿನಯ್ ಅವ್ರ ಸೆಲೆಕ್ಟ್ ಆಗಿದೆ ಹುಡುಗಿಗೆ. ನಿಮ್ಗೆ ಅನಿಸ್ತು ಕುಮಾರಿ ಅವ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಆಕ್ಚುಲಿ ಈಗ ಫಸ್ಟ್ ಮಾನ್ಸ್ಟರ್ ಸ್ಟಾರ್ಟಿಂಗ್ ಇಂದ ಬಂದ್ಬೇಡ. ಮಾನ್ಸ್ಟರ್ ಆ ಹುಡುಗ ಹೆಲ್ಮೆಟ್ ಗಾಯನ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಅಂದ್ರೆ ಆ ಹುಡುಗ ಹೇಳೋದೇನಂತಂದ್ರೆ ಮುಖ ತೆಗಿಸ್ತಾರಲ್ಲ, ಮುಖ ತೆಗೆದ್ಮೇಲೆ ಕೂಡ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ಲೋ ಅಂತ ಕೂಡ ಹೇಳ್ತಾರೆ. ಸೊ ಎಲ್ಲರೂ ಕೂಡ ರಿಜೆಕ್ಟ್ ಮಾಡಿ ಆ ಹುಡುಗನ ಕಳಿಸ್ತಾರೆ ಇಲ್ಲಿ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ರೋಶ್ನಿ ಅಂತ, ಅದೇ ಮುಂಬೈ ಹುಡುಗಿ ಬರ್ತಾರೆ. ಇವ್ರಿಗೆ ಆಕ್ಚುಲಿ ರೋಶ್ನಿಗೆ ಕೆಲವೊಂದಷ್ಟು ಟಾಸ್ಕ್ಗಳನ್ನ ಕೊಡ್ತಾರೆ. ಚಂದನ್ ಶೆಟ್ಟಿ ಅವ್ರು ಕೇಳ್ಬಿಟ್ಟು ರ್ಯಾಪ್ ಸಾಂಗ್ ಆಡಿಸ್ತಾರೆ, ಡ್ಯಾನ್ಸ್ ಎಲ್ಲ ಆಡಿಸ್ತಾರೆ. ಅಗೇನ್ ಇವರು ಕೂಡ ಹೋಲ್ಡ್ಗೆ ಹೋಗ್ತಾರೆ ಇಲ್ಲಿ. ಸೊ ಹೋಲ್ಡ್ ಹೋಗಿದ ತಕ್ಷಣ ನೆಕ್ಸ್ಟ್ ಬರುವಂತದ್ದು ಕ್ಯಾಂಡಿಡೇಟ್ಸ್ಗಳು ಅಷ್ಟು ಜನ ಅಂತ ಅಲ್ಲ, ರಮನ್ ಇವರೆಲ್ಲ ಒಂದು 7-8 ಕ್ಯಾಂಡಿಡೇಟ್ ಅಟ್ ಅ ಟೈಮ್ ತೋರಿಸ್ಬಿಡ್ತಾರೆ. ಟೈಮ್ ಬರುತ್ತೆ, ರಿಜೆಕ್ಟೆಡ್ ಒಂದಷ್ಟು 7-8 ಕಂಟೆಸ್ಟೆಂಟ್ ಪ್ರೋಮೋಗಳು ತೋರಿಸಲ್ಲ, ಏನೋ ತೋರಿಸಲ್ಲ, ಜಸ್ಟ್ ಬಂದ್ ಕಟ್ ಮಾಡಾಕ್ಬಿಟ್ಟು ಜಸ್ಟ್ 1 ಸೆಕೆಂಡ್ 2 ಸೆಕೆಂಡ್ ಗ್ಲಿಮ್ಸ್ ಹಾಕಿದ್ದಾರೆ. ಒಂದು 5-6 ಕಂಟೆಸ್ಟೆಂಟ್ಗಳನ್ನ ಆ ರೀತಿ ಮಾಡಿದ್ದಾರೆ. ಸೊ ಒಬ್ಬ ಅದರಲ್ಲಿ ಬಾಡಿ ಬಿಲ್ಡರ್ ಕೂಡ ಬಂದಿದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ 2 ಅಂತ ಮಾಡ್ತಾರೆ, ನೆಕ್ಸ್ಟ್ ಕಂಟಿನ್ಯೂಷನ್. ಇದಾದ್ಮೇಲೆ ಬರುವಂತ ಹುಡುಗಿ ಯಾರು ಅಂತಂದ್ರೆ ಕುಮಾರಿ ಹೇಳಿದೀವಿ. ಸೊ ಈ ರೀತಿ ಬರ್ತಾರೆ. ಬಂದ ತಕ್ಷಣ ಸ್ಟಾರ್ಟಿಂಗ್ ನನಗೂ ಬ್ಯಾಂಗ್ ಅಂತ ಅನಿಸ್ತಿಲ್ಲ, ನಾರ್ಮಲ್ ಆಗಿ ಬರ್ತಾರೆ, ಮಾತಾಡ್ತಾರೆ, ನಾನು ಕುಮಾರಿ ಈ ತರ ನಂಜನಗೂಡಿಂದ ಬಂದಿದ್ದೀನಿ, ಸೊ ಈ ರೀತಿ ಇರ್ತಾರೆ. ಬಟ್ ಹೋಗ್ತಾ 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 ಏನಾಗುತ್ತೆ ಅಂತಂದ್ರೆ ಓಪನ್ ಅಪ್ ಆದ್ರು. ಅಂದ್ರೆ ಅವರೇ ಇಲ್ಲಿ ಜಡ್ಜಸ್ ಗಳೇ ಓಪನ್ ಅಪ್ ಮಾಡಿದ್ರು. ಸೊ ಇವರು ಸ್ವಲ್ಪ ಕ್ಯೂಟ್ನೆಸ್ ಆಮೇಲೆ ಚೈಲ್ಡಿಶ್ನೆಸ್ ಅನ್ನೋದು ಓಪನ್ ಆಯ್ತು. ಸೊ ಈ ಕಡೆ ನಿರಂಜನ್ ದೇಶಪಾಂಡೆ ಅವರಿಗೆ ಸ್ವಲ್ಪ ಕ್ವಾಟ್ಲೆ ಕೊಡೋದು, ಎಗ್ರಾಡೋದು, ಈ ತರ ಎಲ್ಲ ಮಾಡಿದಾಗ ಸೊ ವಾಟ್ ಕುಮಾರಿ ಅನ್ನೋರು ಆಚೆ ಬಂದ್ರು. ಸೊ ಹಂಗಾಗಿ ಈ ಕಡೆ ಜಡ್ಜಸ್ ಗಳಿಗೂ ಇಷ್ಟ ಆಯ್ತು. ಸೊ ಸೆಲೆಕ್ಟ್ ಆದ್ರು, ಸ್ಟಾರ್ ಕಂಟೆಂಡರ್ ಆಗಿದ್ರು. ಸೊ ಡೈರೆಕ್ಟ್ ನೆಕ್ಸ್ಟ್ ಅಗ್ನಿ ಪರೀಕ್ಷೆ ಸೆಲೆಕ್ಟ್ ಆದ್ರು. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಕ್ಯಾಂಡಿಡೇಟ್ ಡಮುಕು ಮಂಜಾ ಅವರು. ಎಸ್ ಗೈಸ್, ಅಮ್ಮುಕು ಡುಮುಕು ಮಂಜಾ ಬರ್ತಾರೆ. ಬಂದ ನಂತರ ಒಂದಷ್ಟು ಬಂದ ತಕ್ಷಣನೇ ಒಳ್ಳೆ ಪಿಡಿಸಿಡಿದ್ರು ತರ ಆಡೋದು ಆಕ್ಚುಲಿ ಅಂತೆಲ್ಲ ಆಡ್ಕೊಂಡ್ ಬರ್ತಾರೆ. ಗುರು ನೀನ್ ಏನ್ ಗುರು ನೀನ್ ಆಕ್ಚುಲಿ ಈ ಒಂದು ಪಿಡಿಸಿಡಿದಿರೋ ಬಂದೆ ಒಂದು ಆತರ ನಡ್ಕೊಂಡ್ ಬಂದಾಗೇನೆ ಇವ್ರಿಗೆ ಜಡ್ಜಸ್ ಗಳಿಗೆ ಇರಿಟೇಟ್ ಆಗಿದೆ. ಯಾಕೆ ಅಂತ ಕೇಳೋದು, ಈ ಇದಕ್ ಮುಂಚೆ ಚರಣ್ ಶೆಟ್ಟಿ ಅವರು ನಿನ್ನೆ ಅವರು ಕೂಡ ಒಂಥರ ಡಿಪ್ಸ್ ಹೊಡ್ಕೊಂಡು ಮಾಸ್ಕ್ ಹಾಕೊಂಡೆಲ್ಲ ಬಂದ್ರು. ಸೊ ಯಾಕೆ ಇರಿಟೇಟ್ ಆದ್ರು? ಬಂದ ತಕ್ಷಣ ಇಲ್ಲಿ ವಿನಯ್ ಗೌಡ ಅವರು ಅವ್ರ ರಿಯಾಕ್ಷನ್ ಒಂಥರ, ಬಟ್
ಬಂತು, ಈಗ ಒಂಥರ ಮುಖ ರಿಯಾಕ್ಷನ್ ಚೇಂಜ್ ಆಯಿತು. ಆ್ಯಂಡ್ ಇಲ್ಲಿ ಒಂದು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ವಿನಯ್ ಗೌಡ ಅವರು ಸ್ಟಾರ್ಟಿಂಗಲ್ಲೇ ನೀನು ತಾನು ಅಂತಾನೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನೀನು ಮಾತಾಡೋದು ನೀನು ಏನು ನೀನು ಮಾಡೋಕ್ಕೇನು ಅನ್ನೋ ಥರನೇ ಸ್ಟಾರ್ಟ್ ಮಾಡ್ಕೊಂಡ್ರು. ಇಲ್ಲಿ ಈ ಕಡೆ ಅಮುಕು ಡುಮುಕು ಅವ್ರು ಏನಂತ ಸಾರು ಮೇಡಮ್ ಅಂತಾನೆ ಕರಿತಾ ಇದ್ರು. ಓಕೆ, ಬಟ್ ಇಲ್ಲಿ ವಿನಯ್ ಗೌಡ ಯಾಕೆ ಟ್ರಿಗರ್ ಆದ್ರು, ಆಯ್ತು ಇಲ್ಲಿ ಬಿಗ್ ಅವ್ರೇನು ಹೇಳ್ತಾರೆ ಅಂತಂದ್ರೆ ಇಂಥವ್ರನ್ನ ಯಾಕೆ ನಾವು ಸೆಲೆಕ್ಟ್ ಮಾಡ್ಬೇಕು, ಇಂಥವ್ರನ್ನ ಕರ್ಸಿದ್ರೆ ನಮ್ನ ಯಾಕೆ ಜಡ್ಜಸ್ ಆಗಿ ಕುಣಿಸ್ತೀರಾ ಅಂತ ಹೇಳ್ತಾರಲ್ಲ, ಇದು ಬಿಗ್ ಬಾಸ್ ಅವರೇ ಥಿಂಕ್ ಮಾಡ್ಬೇಕಿತ್ತಲ್ವಾ. ಸೊ ವೈ ಅಲ್ಲಿ ಬಂದ ಮೇಲೆ ಜಡ್ಜಸ್ಗಳಿಗೆ ಅಲ್ಲಿ ಜಡ್ಜ್ಮೆಂಟ್ ಕೊಡೋ ತನಕ ಯಾಕೆ ಬಿಡ್ಕೊಂಡ್ರೆ ಬಿಗ್ ಬಾಸ್ ಅವರು ಮುಂಚಿತವಾಗಿನೇ ನೀವು ಅವ್ರನ್ನ ರಿಜೆಕ್ಟ್ ಮಾಡ್ಬಿಟ್ಟು ಕಳಿಸ್ಬೋದಿತ್ತಲ್ಲ, ಯಾಕೆ ಪ್ರೋಮೋಗಳಿಗೋಸ್ಕರ ಹೈಪ್ಗೋಸ್ಕರ ಕ್ರಿಯೇಟ್ ಮಾಡಿದ್ರೆ ಈ ರೀತಿ ಅಂತವ್ರನ್ನ ಕಳಿಸಿ. ಇಲ್ಲ ಆಕ್ಚುಲಿ ಅವ್ರು ಕೇಳಿದ್ರೆ ಇಂಪ್ರೆಸ್ ಮಾಡೋ ಅಂತಂದ್ರೆ ನಂಗೆ ಇಂಪ್ರೆಸ್ ಮಾಡಕ್ ಗೊತ್ತು, ನೀವು ಇಂಪ್ರೆಸ್ ಆಗಲ್ಲ ಅಂತ ಹೇಳ್ತಾನೆ. ಅವ್ನಿಗೆ ಗೊತ್ತಾಯ್ತು ಗೊತ್ತಾಗ್ಬಿಟ್ಟೈತೆ ಮುಖದ ರಿಯಾಕ್ಷನ್ ಅಲ್ಲಿ ಹೇಳ್ತಾನೆ, ಇಲ್ಲ ನೀವು ಇಂಪ್ರೆಸ್ ಆಗಲ್ಲ ಮೇಡಮ್ ನಾನು ಮಾಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ತನ ಅವ್ರು ಉಳಿಸ್ಕೊಂಡಿದ್ದಾರೆ. ನಂಗೆ ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ, ಬೇರೆ ಏನಾರ ಮಾಡ್ಬೋದಾಗಿತ್ತು, ಇಲ್ಲಾಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಈ ಶೋಗೆ ಒಂದು ರೆಸ್ಪೆಕ್ಟ್ ಇದೆ, ನೀನು ಹೋಗೋ ಆಚೆಗೆ ಅಂತ ಹೇಳಿ ಕಳಿಸ್ತಾರೆ. ಹೆಂಗೆ ಗುರು ರೈಟ್ಸ್ ಬಂತು ನಿಮ್ಗೆ ಶೋ ಇಂದ ಆಚೆ ಕಳ್ಸಕ್ಕೆ? ಅವ್ನು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಮೇಲ್ಗಡೆ ಬಂದಿರ್ತಾನೆ. ರೆಸ್ಪೆಕ್ಟ್ಫುಲ್ ಆಗಿ ರಿಜೆಕ್ಟ್ ಮಾಡ್ಬೋದಾಗಿತ್ತು, ಇಲ್ಲಪ್ಪ ನೀನ್ ನಂಗೆ ಇಷ್ಟ ಆಗಿಲ್ಲ, ನೀನ್ ನಾನು ಹೇಳಿದ್ ನಾವು ಮಾಡಿಲ್ಲ. ರಿಜೆಕ್ಟೆಡ್ ಇಸ್ ಸಮಥಿಂಗ್ ಎಲ್ಸ್, ಬಟ್ ಕಳ್ಸೋದು ಆಚೆ ಇರೋದು ಯಾರು ರೈಟ್ಸ್ ಕೊಟ್ಟರು? ಇಂಥವ್ರನ್ನೆಲ್ಲ ಕರ್ಕೊಂಡ್ ಬರ್ತೀರಾ ನೀವು ಅಂತ ಅಂದ್ಬಿಟ್ಟು ಅವ್ರ ಮುಂದೆ ರಿಸ್ಯೂಮ್ ಇರುತ್ತೆ, ಅವ್ರು ಏನೇನೆಲ್ಲ ಬರ್ಕೊಂಡಿರ್ತಾರೆ ಗೊತ್ತಾ, ಅದೆಲ್ಲ ಇರುತ್ತೆ. ಅವ್ರಿಗೆಲ್ಲ ಗೊತ್ತಿದ್ದೇನೆ. ಅವ್ರು ಫಸ್ಟ್ ಆಫ್ ಆಲ್ ಕ್ವಶನ್ ಆ ಒಂದು ಬೇಸಿಸ್ ಮೇಲೆ ಕೇಳ್ಬೇಕು. ಆಕ್ಚುಲಿ ಅವ್ರು ಅದನ್ನ ಕೇಳದ್ ಬಿಟ್ಬಿಟ್ಟು ಏನೇನೋ ಕೇಳ್ತಾರೆ. ನಿಮ್ ಗರ್ಲ್ ಫ್ರೆಂಡ್ ಇದಾರಾ, ನಿನ್ಗೆ ಬಾಯ್ ಫ್ರೆಂಡ್ ಇದಾರಾ, ನಿರಂಜನ್ ದೇಶಪಾಂಡೆ ಯಾಕೆ ಗುರು ನಿನ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡು, ನೀನು ಕರ್ಸಿರೋದಾಗ ನೀನ್ ಆಂಕರಿಂಗ್ ಮಾಡ್ಲಿ, ನೀನು ಅವ್ರು ಮೀಡಿಯಾ ಕಮ್ಯುನಿಕೇಟ್ ಆಗ್ಲಿ ಅಂತ ಫ್ರೆಂಡ್ ಇದಾರ ಅಂತ ತಕ್ಷಣ ಅವ್ರ ವಾಯ್ಸ್ ಚೇಂಜ್. ಹೌದು, ಆಬ್ವಿಯಸ್ಲಿ ಎಲ್ಲರೂ ಕೂಡ ಹಂಗೆ ಅಲ್ವಾ, ಎಮೋಷನಲ್ ಆಗೇ ಆಗ್ತಾರೆ. ಇವ್ರು ಬಿಗ್ ಬಾಸ್ ಮಾಡಿ ಅಂದ್ರೆ ಏನು ದಿನ ಇವ್ರು ಹತ್ತೇ ಇಲ್ವಾ, ಯಾರು ಹತ್ತೇ ಇಲ್ಲ, ಕಣ್ಣೀರೇ ಹಾಕಿಲ್ಲ. ಈ ಕುಡ್ತಿರೋ 4 ಜನ ಜಡ್ಜಸ್ಗಳು ಒಂದ್ ದಿಸ್ಕೂ ಕಣ್ಣೀರ್ ಹಾಕಿಲ್ಲ ಪಾಪ. ಎಲ್ಲರೂ ಹಂಗೆ ತುಂಬಾ ಸ್ಟ್ರಾಂಗ್ ಆಗಿ ಕಪ್ನಾಗ ಎತ್ಕೊಂಡ್ ಬಂದಿದಾರ. ಏನ್ ಗುರು ಇಲ್ಲಿ. ಸೊ ಓಕೆ, ಈ ಕಡೆ ಅಮುಕು ಡುಮುಕು ಅವ್ರು ಆ ರೀತಿ ಹೇಳ್ತಾರೆ, ಇಂಪ್ರೆಸ್ ಮಾಡೋದಕ್ಕೆ ಹೇಳ್ತಾರೆ. ಅದು ಕೂಡ ನಿರಂಜನ್ ದೇಶಪಾಂಡೆ ಅವ್ರು ಹೇಳೋದು ಅಮುಕು ಡುಮುಕು ಅವ್ರಿಗೆ ಇಂಪ್ರೆಸ್ ಮಾಡುವಂತ. ವೈ ನಿರಂಜನ್ ದೇಶಪಾಂಡೆ ಸರ್ ಇಲ್ಲಿ ಬಂದ್ರು ಹೇಗೇನು ಹೋಸ್ಟ್ ಆಗಿ, ಮತ್ತೆ ಅವ್ರ ಕೆಲಸ ಏನು, ಹೋಸ್ಟ್ ಕೆಲಸ ಏನು ಅಷ್ಟು ಮಾಡ್ಬೇಕಲ್ವಾ. ಸೊ ಜಡ್ಜಸ್ ಕೆಲಸ ಯಾಕೆ ಮಾಡಕ್ ಬಂದ್ರು ಇಲ್ಲಿ ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಅದೇನೆ ಅವ್ರಿಗೆ ಹೇಳ್ತಾರೆ, ನಾನು ಅದಕ್ಕೆ ಅವ್ರು ಮಾಡಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಮಾಡಲ್ಲ ಅಂದ್ರೆ ಹೋಗ್ತಾ ಇರೋ ಅಂತ ಇಲ್ಲಿ ವಿನಯ್ ಅವರು ಹೇಳ್ತಾರೆ. ಇಲ್ಲಿ ಅವ್ರು ಹೇಳೋ ಟೋನ್ ಅಷ್ಟೇ, ರೆಸ್ಪೆಕ್ಟ್ ಕೊಡಿ ಸರ್. ಯಾರೇ ಅದರಲ್ಲಿ ಬರೋ 10 ವರ್ಷದ ಹುಡುಗ ಬಂದು ಚಿಕ್ಕ ಮಗು ಬಂದ್ರು, ಈಗ ಸುದೀಪ್ ಸರ್ ಹೋಗಿ ಬನ್ನಿ ಅಂತ ಮಾತಾಡ್ತಾರೆ. ಇದುವರೆಗೂ ನಾನು ಬಿಗ್ ಬಾಸ್ ಸೀಸನ್ ಎಷ್ಟು ವರ್ಷ ನೋಡಿದೀವಿ, ಒಂದ್ ದಿವ್ಸಕ್ಕೂ ಹೋಗೋ ಬಾರೋ ನೀನು ತಾನು ಅಂತ ಒಂದ್ ದಿವ್ಸಕ್ಕೂ ಸುದೀಪ್ ಸರ್ ಮಾತಾಡ್ಸಿಲ್ಲ. ಇಲ್ಲಿ ವಿನಯ್ ಅವರು ಸೊ ಯಾಕೆ ಈ ರೀತಿ ಹೋಗೋ ನೀನು ತಾನು ಅಂತ ಯಾಕೆ ಮಾತಾಡ್ಸ್ಬೇಕು? ಅದಕ್ಕೆ ತುಂಬಿತ್ ಕೂಡ ತುಳ್ಕಲ್ಲ. ಎಕ್ಸಾಕ್ಟ್ಲಿ, ಎಸ್ ನೋಡಿ ಆ ಥರ ಹೇಳ್ತಾರೆ. ಸೊ ನಿಮ್ಗೆ ಅನಿಸ್ತದೆ ಗೈಸ್, ಈ ಕಡೆ ನಾನು ಅಮುಕು ನಾನು ಕರ್ಸ್ಬಿಟ್ಟು ಸೆಲೆಕ್ಟ್ ಮಾಡಿ ಅಂತ ನಾನು ಇಲ್ಲಿ ಹೇಳಕ್ ಬರ್ತಾ ಇಲ್ಲ. ಬಟ್ ಅಂದರೆ ರೆಸ್ಪೆಕ್ಟ್ ಬರಬೇಕು. ಆ್ಯಂಡ್ ಮೇನ್ ಏನಂತಂದ್ರೆ ಇವರು ಬಿಗ್ ಬಾಸ್ ಅವ್ರು ಮುಂಚಿತವಾಗಿ ಇವ್ರನ್ನ ರಿಜೆಕ್ಟ್ ಮಾಡೋಂಗಿದ್ರೆ ಮುಂಚಿತವಾಗಿ ರಿಜೆಕ್ಟ್ ಮಾಡ್ಬೇಕು. ಇಲ್ಲಿ ಬಂದುಬಿಟ್ಟು ಕರೆಸ್ಬಿಟ್ಟು ಇವ್ರ ಕೈ ರಿಜೆಕ್ಟ್ ಮಾಡ್ಕೊಂಡು ಇಂಥವ್ರನ್ನ ಕರೆಸ್ತೀರ ಅಂತ ಇವ್ರು ಹೇಳ್ಬೇಕಲ್ಲ, ಹೇಳ್ತಾ ಇದಾರಲ್ಲ. ಸೊ ಅದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾದ್ಮೇಲೆ ನೆಕ್ಸ್ಟ್ ಅನನ್ಯ ರಾವು ಹೆಬ್ಬಾಳ್ ಬೆಂಗಳೂರು ಒಂದು ಹುಡುಗಿ ಬರುತ್ತೆ. ಸೊ ಈ ಹುಡುಗಿನೂ ಕೂಡ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದು ಇಂಪ್ರೆಸ್ ಮಾಡಮ್ಮ ಅಂತ ಹೇಳ್ತಾರೆ, ಡ್ಯಾನ್ಸ್ ಆಡೋ ಅಂತ ಹೇಳ್ತಾರೆ, ಸಾಂಗ್ ಆಡಿಸ್ತಾರೆ ಶ್ರುತಿ ಮ್ಯಾಮ್ ಚಂದನ್ ಶೆಟ್ಟಿ ಅವ್ರ ಹತ್ರ. ಸೊ ಚಂದನ್ ಶೆಟ್ಟಿ ಅವ್ರು ಡ್ಯಾನ್ಸ್ ಎಲ್ಲ ಲೈಕ್ ಸಾಂಗ್ ಹೇಳಿದಾಗ ಇವ್ರು ಡ್ಯಾನ್ಸ್ ಆಡ್ತಾರೆ, ಸಗಣಿ ಎಲ್ಲ ಮೆತ್ಕೊಳ್ತಾರೆ, ಇವ್ರನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಆಕ್ಚುಲಿ ಇಲ್ಲ, ಹುಡುಗಿ ಸೆಲೆಕ್ಟ್ ಆಗುತ್ತೆ. ಆಕ್ಚುಲಿ ಮೂರು ಸಿಗುತ್ತಾ? ಎಸ್, 3 ಇದು ಬರುತ್ತೆ, ಗ್ರೀನ್ ಬರುತ್ತೆ, ಒಂದು ರಿಜೆಕ್ಟ್ ಆಗುತ್ತೆ. ಸೊ ಅಂದ್ರೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದೆ. ಈ ಹುಡುಗಿ ಕೂಡ ಸ್ವಲ್ಪ ಇನ್ನೊಂದೇನೋ ಕಲೆ ಇದೆ ಅಂತಪ್ಪ, ಅವ್ರ ಫಾದರ್ ಇಂದ ಬಂದಂತ, ಅದ್ರ ಲೈಕ್ ವಾಟರ್ ನೀರು ಕಂಡುಹಿಡಿಯೋದು. ಸೊ ಭೂಮಿಲಿ ನೀರು ಎಲ್ಲಿ ಸಿಗುತ್ತೆ ಅನ್ನೋದು ತೆಂಗಿನಕಾಯಿ ಹಿಡ್ಕೊಂಡೆಲ್ಲ ಮಾಡ್ತಾರೆ. ಬಟ್ ಇದಾದ್ಮೇಲೆ ಇದು ಮಕ್ಕಳಿಗೆ ಸೆಗಣಿ ಎಲ್ಲ ಹಚ್ಕೊಂಡು ಆ್ಯಂಡ್ ಇವನ್ ಡ್ಯಾನ್ಸ್ ಕೂಡ ಮಾಡ್ತಾರೆ. ಭೋಜ್ಪುರಿನೋ ರಾಜಸ್ಥಾನಿ ಯಾವ್ದಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಚೆನ್ನಾಗಿತ್ತು. ಓಕೆ, ಇವ್ರಿಗೆ ಹುಡುಗಿ ಇಲ್ಲಿ ಸೆಲೆಕ್ಟ್ ಆಗಿ 3 ಜನ ಗ್ರೀನ್ ಸಿಕ್ಕಿ ಸೆಲೆಕ್ಟ್ ಆಗಿ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಕ್ಯಾಂಡಿಡೇಟ್ ಯಾರಪ್ಪ ಅಂತಂದ್ರೆ ಧನುಷ್ ಮಂಜುನಾಥ್, 27 ವರ್ಷದ ಬೆಂಗಳೂರು ಹುಡುಗ, ಡೊಳ್ಳು ಹೊಡ್ಕೊಂಡು ಬರ್ತಾರೆ. ಎಸ್, ಮೈನ್ ಕ್ಯಾಂಡಿಡೇಟ್ ಯಾರಪ್ಪ ಇಷ್ಟು ದಿವಸ ಕಾಂಟ್ರವರ್ಸಿ ಈ ಒಂದು ಬಿಗ್ ಬಾಸ್ ಪ್ರೋಮೋಗಳು ಬರ್ತಾ ಇದ್ದು ಅಂದ್ರೆ ಈ ವ್ಯಕ್ತಿ ಇದ್ದಾನೆ, ಗಿನ್ನಿಸ್ ರೆಕಾರ್ಡ್ ವ್ಯಕ್ತಿ ಧನುಷ್ ಗೌಡ ಅವರು ಬರ್ತಾರೆ. ಇಲ್ಲಿ ಬಂದ ತಕ್ಷಣ ಇಂಪ್ರೆಸ್ ಆಗ್ತಾರೆ. ಇಲ್ಲಿ ವಿನಯ್ ಅವರು ಕೂಡ ಖುಷಿ ಪಡ್ತಾರೆ, ಡೋಲ್ ಹೊಡ್ಕೊಂಡ್ ಬರೋದು ನೋಡ್ಬಿಟ್ಟು. ಅವ್ರು ಹೇಳ್ತಾರೆ, ಡೋಲು ನಾನು ನುಡ್ಸಕ್ ಬರುತ್ತೆ, ಅದು ಹೊಡೆಯಕ್ಕೆ ಬರುತ್ತೆ. ಅಂಡ್ ಇದಲ್ಲದೆ ನಾನು ಸೈಕಲಲ್ಲಿ ಸೊ ಆಲ್ ಓವರ್ ಇಂಡಿಯಾ ಲೈಕ್ ಟ್ರಾವೆಲ್ ಮಾಡಿದ್ದೀನಿ, ನನಗೆ ಗಿನ್ನಿಸ್ ರೆಕಾರ್ಡ್ ಅದೇ ಎಷ್ಟು 24,000 ಕಿಲೋಮೀಟರ್ ಆಕ್ಚುಲಿ ಒಂದಷ್ಟು ದಿನದಲ್ಲಿ ಮಾಡಿರೋದಕ್ಕೆ. ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಈ ಗಿನ್ನಿಸ್ ರೆಕಾರ್ಡ್ ಇಬ್ರು ಮಾಡಿರೋದು, ಅವರು ಮತ್ತೆ ಅವ್ರ ಫ್ರೆಂಡ್ ಹೇಮಂತ್ ಅಂತ. ಸೊ ಮಂಜುನಾಥ್ ಪ್ಲಸ್ ಹೇಮಂತ್ ಇಬ್ರು ಸೇರ್ಕೊಂಡು ಲೈಕ್ ಟ್ರಾವೆಲ್ ಮಾಡಿರೋದು, ಇಬ್ರಿಗೂ ಕೂಡ ಬಂದಿರುವಂತ ಗಿನ್ನಿಸ್ ರೆಕಾರ್ಡ್ ಇದು. ಮೇ ಬಿ ಅವ್ರಿಗೊಂದು ಸರ್ಟಿಫಿಕೇಟ್ ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ ಅನ್ಕೊಂತೀನಿ, ಇವ್ರಿಗೊಂದು ಸರ್ಟಿಫಿಕೇಟ್ ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ. ಬಟ್ ನೇಮ್ ಮಾತ್ರ ಇಬ್ರದ್ದು ಮೆನ್ಷನ್ ಮಾಡಿದ್ದಾರೆ. ಇದರ ಡೋಂಟ್ ನೋ ಒಂದೇ ರೆಕಾರ್ಡ್ ಕೊಟ್ಟಿದ್ದಾರಾ ಇಲ್ಲ ಬೇರೆ ರೆಕಾರ್ಡ್ ಕೊಟ್ಟಿದ್ದಾರಾ ಗೊತ್ತಿಲ್ಲ ಇಲ್ಲಿ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಇಬ್ರದ್ದು ಒಂದೇ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಆದ ಅವ್ರು ಹೇಳ್ಕೊತಾರೆ, ಅವ್ರ ಬಗ್ಗೆ ಹೇಳ್ಕೊತಾರೆ, ಈ ಥರ ಮಾಡಿದ್ದೀನಿ ಅಂತ. ಅವಾಗ ಅವ್ರು ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ಇಲ್ಲಿ ಮಾಡಾದ್ಮೇಲೆ ಸೊ ಬಿಗ್ ಬಾಸ್ಗೋಸ್ಕರ ನೀವು ಸಂಗೀತ ಅವ್ರು ಹೇಳ್ತಾರೆ ಇಲ್ಲಿ ಈ ಒಂದು ಗಿನ್ನಿಸ್ ರೆಕಾರ್ಡ್ನ ರಿಮೂವ್ ಮಾಡಿ ಅಂದರೆ ಡೆಸ್ಟ್ರಾಯ್ ಮಾಡ್ತೀರಾ ಅಂತ ಕೇಳ್ತಾರೆ ಇಲ್ಲಿ.
ಸೊ ಅದಕ್ಕೆ ಅವರು ಅಕ್ಸೆಪ್ಟ್ ಮಾಡ್ಕೊತಾರೆ, ಹೌದು ನಾನು ಡೆಸ್ಟ್ರಾಯ್ ಮಾಡ್ತೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಇಲ್ಲಿ ನನ್ನ ಪ್ರಕಾರ ಇಬ್ರದ್ದು ಕೂಡ ತಪ್ಪಿದೆ. ಸೊ ಇಲ್ಲಿ ನಾನು ಮಾತಾಡ್ಬೇಕು ಏನಂತಂದ್ರೆ ಇಬ್ರದ್ದು ಕೂಡ ತಪ್ಪಿದೆ. ಇವರ ಬೆಲೆ ಇವ್ರಿಗೆ ಅವ್ರೇನು ಹೇಳ್ತಾರೆ ಅಂತಂದರೆ, ಇದು ನೀವು ಆಲ್ರೆಡಿ ನೀವು ಇದನ್ನ ಲೈಕ್ ನಿಮಗೆ ಗೊತ್ತು ಇದಕ್ಕೆ ಬೆಲೆ ಇಲ್ಲ, ನಿಮಗೆ ಬೆಲೆ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಈ ಥರದ್ದು ನೀವು ಬೇಜಾನ್ ಸಂಪಾದನೆ ಮಾಡ್ಬೋದು, ನಿಮ್ಮಲ್ಲಿ ನೀವು ಹೋಗ್ತೀರಾ ಟ್ರಾವೆಲ್ ಮಾಡ್ತೀವಿ ಇನ್ನೊಂದು ಗಿನ್ನಿಸ್ ರೆಕಾರ್ಡ್ ತಗೋತೀರಾ ಅಂತ ನಿಮ್ಗೆ ಗೊತ್ತಿದ್ರೆ ಇದು ಯಾಕೆ ಬೇಕು ಅಂತ ಇಲ್ಲಿ ಸಂಗೀತ ಅವ್ರು ಹೇಳ್ತಾರೆ. ಬಟ್ ಅದು ತಪ್ಪದು. ಒಂದ್ಸತಿ ಈಗ ಹಂಗಾರೆ ಚಿಕ್ಕ ಮಕ್ಕಳ ಟೈಮಲ್ಲಿ ನಾವೆಲ್ಲ ಮೆಡಲ್ಸ್ ಗೆದ್ದಿರ್ತೀವಲ್ವಾ, ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಅಟ್ಲೀಸ್ಟ್ ಅವ್ರು ಅದನ್ನ ತೆಗೆದು ಹಿಂಗ್ ಮಾಡ್ತಾರ ಬದಲು ನಿಲ್ಸಿ ಅಂತ ನಾನು ಹೇಳ್ಬೋದಾಗಿತ್ತು, ಅವಾಗ ಒಪ್ಕೊಳ್ತಾ ಇದ್ದೆ. ಬಟ್ ಇವರು ಹಿಂದೆ ಡೌ ಮಾಡೋದು ಜೆರಾಕ್ಸ್ ನನ್ನ ಪ್ರಕಾರ ಇದು ಯಾಕೋ ರೀಟೆಲಿಕಾಸ್ಟ್ ಮಾಡಿದ್ದಾರೆ, ನಾವು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾರೆ. ಇಲ್ಲ ಆಯ್ತು ಒಪ್ಕೊಳ್ಳೋಣ, ಆಯ್ತು ರೀಟೆಲಿಕಾಸ್ಟ್ ಮಾಡಿಲ್ಲ ಅಂದ್ರೆ ಅದೇ ಅನ್ಕೊಳ್ಳೋಣ. ಅವರು ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಅಂತಿರು ಗೊತ್ತಾ ಮಂಜುನಾಥ್ ಅವ್ರು, ಧನುಷ್ ಅವರು. ಸೊ ಆ ಫ್ರೇಮ್ ನ ತೆಗಿಬೇಕಾದ್ರೆ ಅಟ್ಲೀಸ್ಟ್ ಸ್ಟಾಪ್ ಮಾಡಿದ್ರೆ ಆಗ್ತಿತ್ತು. ಅಟ್ಲೀಸ್ಟ್ ಫ್ರೇಮ್ ತಗೊಂಡು ತೆಗಿಯಕ್ಕೆ ಹೋಗ್ತಾರಲ್ಲ ಅಲ್ಲೇ ಗೊತ್ತಾಗುತ್ತೆ ಅವರು ಡೆಸ್ಟ್ರಾಯ್ ಮಾಡಕ್ಕೆ ರೆಡಿ ಇದ್ದಾರೆ. ಸ್ಟಾಪ್ ಮಾಡಿ ಏನು ಹೇಳ್ಬೇಕು ಇವರು ಅದನ್ನ ಹೇಳ್ಬೇಕಿತ್ತು. ಅದೆಲ್ಲ ಬಿಟ್ಟು ಇವರು ಡೆಸ್ಟ್ರಾಯ್ ಕೂಡ ಮಾಡ್ತಾರೆ. ಅವಾಗಲೂ ಕೂಡ ಸೆಲೆಕ್ಟ್ ಅಂದರೆ ಇದು ಏನು ಹೋಲ್ಡಲ್ಲಿ ಬರ್ತಾರೆ ಇವರು, ಆ್ಯಕ್ಚುಲಿ ಫುಲ್ ಸೆಲೆಕ್ಟ್ ಆಗಲ್ಲ. ಇದೆಲ್ಲ ಆದಮೇಲೆ ಬಂದ್ಬಿಟ್ಟು ಅವ್ರು ನಾವು ಅದನ್ನು ಜೆರಾಕ್ಸ್ ಮಾಡಿ ನಿಮ್ಗೆ ತಂದು ಕೊಟ್ಟಿದ್ವಿ. ಸೊ ನಾವು ಆ ಥರ ಮನಸ್ಸು ನಮ್ಮದು ಗಟ್ಟಿ ಇಲ್ಲ, ಕಲ್ಲಲ್ಲ ನಾವುಗಳು. ಸೊ ಬಿಗ್ ಬಾಸ್ ಶೋಗೋಸ್ಕರ ಅದನ್ನ ಅರ್ಧಾಕು ಅಂತ ಹೇಳೋಷ್ಟು ದಡ್ರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಗೀತ ಅವ್ರು ತಂದು ತೋರಿಸ್ತಾರೆ. ಏನ್ ಅನ್ಸುತ್ತೆ ಗೈಸ್ ಈ ಒಂದು ಅಭಿಪ್ರಾಯ ನಿಮಗೆ ಆನೆಸ್ಟ್ ಆಗಿ ನೋಡಿದ್ರಲ್ಲ, ಶೋ ನೋಡಿದ್ರು ದಯವಿಟ್ಟು ಒಂದ್ಸತಿ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ನಾವು ಕೇಳ್ಕೊಂಡ್ಬಿಡ್ತೀವಿ ನಾವು ಕರೆಕ್ಟ್ ಆಗಿದೀವಲ್ಲ, ಇದು ನೀವು ಹೇಳ್ತಾರದೇ ಅವ್ರು ಹೇಳ್ತಾರದೇ ಕರೆಕ್ಟ್ ಆಗಿದೆಯಾ ಅಂತ ಗೊತ್ತಿಲ್ಲ ಗೈಸ್. ನನಗೆ ಅದು ನನ್ನ ಅನಿಸಿಕೆ ಪ್ರಕಾರ ಏನು ಅನಿಸ್ತು ಅಂತಂದರೆ, ಆ ಒಂದು ಫ್ರೇಮ್ನ ತೆಗಿತಾ ಇರ್ತಾರೆ ಗೊತ್ತಾ, ಆ ಟೈಮಲ್ಲೇ ಸ್ಟಾಪ್ ಮಾಡಬೇಕಿತ್ತು. ಸೊ ಅರ್ಧ ಹಾಕೋತಂಗೆ ಬೇಡ, ಆ ಫ್ರೇಮ್ ತೆಗಿತಾರೆ ಅಂತಂದ್ರೆ ಅವ್ರು ರೆಡಿ ಇದ್ದಾರೆ ಅರ್ಧ ಹಾಕ್ಲಿಕ್ಕೆ ಅಂತ ಅವ್ರಿಗೆ ಗೊತ್ತಾಗಬೇಕಿತ್ತು. ಅದೆಲ್ಲ ಅರ್ಧ ಹಾಕಾದ್ಮೇಲೆ ಸೊ ಶಾಕಿಂಗ್ ರಿಯಾಕ್ಷನ್ಗಳನ್ನ ಕೊಟ್ಟು ಅದೆಲ್ಲ ಆದ್ಮೇಲೆ ಮಾಡ್ತಾರೆ. ಇಲ್ಲಿ ಆಯ್ತು ಇದೆಲ್ಲ ಮಾಡಿದ್ರು ತಾನೆ. ಸೊ ಪ್ರೋಮೋದಲ್ಲಿ ಯಾಕೆ ಈ ರೀತಿ ಎಲ್ಲ ತೋರಿಸಿದ್ರು ಬಿಗ್ ಬಾಸ್ ಅವರಲ್ವಾ, ಮಾಡಿದ್ದಾರೆ. ಓಕೆ, ಅವ್ರಿಗೂ ಹೈಪ್ ಬೇಕಲ್ವಾ. ಸೊ ಹಿಂಗಾಗಿ ಗೈಸ್ ನಿಮ್ಗೆ ಅನಿಸಿದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಓಕೆ, ಸೊ ಗೈಸ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಸ್ನೇಹಾ ಗೌಡ ಮತ್ತೆ ಪ್ರಿಯಾಂಕಾ ಅಶೋಕ್ ಅವ್ರು ಬರ್ತಾರೆ. ಆಕ್ಚುಲಿ ಇಬ್ರು ಕೂಡ ಒಬ್ರು ಬೆಂಗಳೂರು ಇನ್ನೊಬ್ರು ಹುಬ್ಳಿ ಅವರು. ಸೊ ಜೋಡಿಯಾಗಿ ಬರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ಟೈಮ್ ಆಗೋಯ್ತು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಜೋಡಿಯಾಗಿ ಕರೆಸಿ ನಿಮ್ ಜುಗಲ್ ಬಂದಿ ಮಾಡೋ ಮಾಡಕ್ಕೇನೋ ಟ್ರೈ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಜುಗಲ್ ಬಂದಿಲ್ಲ. ಆಕ್ಚುಲಿ ಒಬ್ರು ಬರ್ತಾರೆ, ನಮ್ಮ ತಂದೆಗೋಸ್ಕರ ನಾನು ತಂದೆ ಸ್ಟೇಜ್ ಮೇಲೆ ಕರ್ಕೊಂಡ್ ಬರ್ಬೇಕು ಅಂತ ಹುಬ್ಳಿ ಹುಡುಗಿ ಹೇಳ್ತಾರೆ. ಇನ್ನೊಂದು ಹುಡುಗಿ ಹೇಳ್ತಾರೆ ನನ್ನ ಬಾಯ್ ಫ್ರೆಂಡ್ ಇದ್ರೆ ಟ್ರಾಮಾ ಆಗಿರುತ್ತೆ, ನಾನು ಆಚೆ ಬರಬೇಕು ಅಂತ ಅದೊಂದು ಹೇಳ್ತಾರೆ. ಅದೆಲ್ಲ ರಿಸಿಮಲು ಅಲ್ಲೂ ಸಿವಿಲು ಕೂಡ ಅದು ಬರ್ದಿರ್ತಾರೆ ಆಕ್ಚುಲಿ. ಸೊ ಆಮೇಲೆ ನೆಕ್ಸ್ಟ್ ಟಾಸ್ಕ್ ನ ಕೊಡ್ತಾರೆ, ಒಂದಷ್ಟು ಆನಿಯನ್ ತಿನ್ಬೇಕು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಜುಗಲ್ ಬಂದಿ ಮಾಡಿ ಅಂತ ಬಿಡ್ತಾರೆ. ಯಾಕೆ ಹೋಗ್ಬೇಕು ಬಿಗ್ ಬಾಸ್ ಅಲ್ಲಿ ಅಂತ. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರು ನೀವು ಹೊಂದಾಣಿಕೆ ಮಾಡ್ಕೊಂಡು ಒಬ್ಬರನ್ನ ಕಳಿಸಬಹುದು ಅಂತ ಕೂಡ ಆಪರ್ಚುನಿಟಿಗಳು ಕೊಡ್ತಾರೆ. ಅದನ್ನು ಯೂಸ್ ಮಿಸ್ ಮಾಡ್ಕೊಳ್ತಾರೆ. ಸೊ ಐ ಥಿಂಕ್ ಇವರಿಬ್ಬರಲ್ಲಿ ಆಕ್ಚುಲಿ ಇಬ್ರು ಕೂಡ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಟಾಪ್ ಇಲ್ಲ. ಇಲ್ಲಿ ಆಕ್ಚುಲಿ ಈ ಕಡೆ ಹುಡುಗಿ ಯಾರು ನಮ್ಮ ಸ್ನೇಹ ಅವರು ಸೆಲೆಕ್ಟ್ ಆಗ್ತಾರೆ ಬಂದು. ಬಟ್ ಈ ಕಡೆ ಇನ್ನೊಬ್ರು ಬ್ಲಾಕ್ ಡ್ರೆಸ್ ಹುಬ್ಳಿ ಹುಡುಗಿ ಹೋಲ್ಡ್ ಇರ್ತಾರೆ. ಸೊ ಇವರಿಬ್ರಲ್ಲಿ ನನ್ನ ಪ್ರಕಾರ ಏನ್ ಇಂಪ್ರೆಸ್ ಮಾಡಿಲ್ಲ ಅನ್ಸುತ್ತೆ, ನಾರ್ಮಲ್ ಆಗಿ ಓಕೆ ಓಕೆ ಅನಿಸ್ತು. ಸೊ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಬ್ರು ಬರ್ತಾರಪ್ಪ, ಬಿಸ್ನೆಸ್ ಮ್ಯಾನ್ ಶ್ರೇಯಸ್ ಅವರು ಬೆಂಗಳೂರು ಅವರು, ಈ ಕಡೆ ಅಭಿಷೇಕ್ ಅವರು ಬೆಂಗಳೂರು ಅವರು, ಇಬ್ರು ಕೂಡ ಬರ್ತಾರೆ. ಇಬ್ರು ಬಂದು ಅವರು ಒಂದು ಶೈಲಿಲಿ ಅವರು ಇಂಪ್ರೆಸ್ ಮಾಡ್ತಾರೆ. ಅಂದ್ರೆ ನಾನು ಈ ತರ 8 ಬಿಸ್ನೆಸ್ ಇದೆ, ನಾನು ಈಗ ಆಲ್ರೆಡಿ ಯಾರಿಗೋ ಟೇಕ್ ಓವರ್ ಮಾಡಕ್ ಕೊಟ್ಟಿದ್ದೀನಿ. ಸೊ ಅಂತ ಇಷ್ಟು ಬಿಸ್ನೆಸ್ ನ ಇಷ್ಟು ಮಾಡಿದ್ದೀನಿ, ಬಿಗ್ ಬಾಸ್ ಮನೆಯೊಳಗಡೆ ಜಾಸ್ತಿ ಮಾಡ್ಬೇಕು ಅಂತ ಅವ್ರು ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿ ಆಕ್ಚುಲಿ ಆಂಕರ್ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಟಗನ್ ಕೊಡ್ತಾರೆ ಯಾರಿಗೆ ಅಂತಂದ್ರೆ ನಮ್ಮ ವಿನಯ್ ಗೌಡ ಅವ್ರಿಗೆ. ನಮ್ಮ ಆನೆ ಅವ್ರದ್ದು ಕೂಡ 18 ಬಿಸ್ನೆಸ್ ಹೇಳ್ತಾರೆ, ಅವ್ರ 18 ಅಲ್ಲ 36 ಬಿಸ್ನೆಸ್ ಅಂತ ಹೇಳ್ತಾರೆ ಅವರು. ಯಾವಾಗ ಗೊತ್ತಾ ನೆನಪಿದೆ ಕಾಯಿಸೋದು ಡ್ರೋನ್ ಪ್ರತಾಪ್ ಅವರಿಗೆ ಬಿಸ್ನೆಸ್ ಅಂತ. ಅದು ಬೇಡವಾಗಿತ್ತು ಅಂತ ಅನಿಸ್ತಿಲ್ಲ ಆ ಮೂಮೆಂಟ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸೊ ಇವರಿಬ್ಬರಲ್ಲಿ ಹೇಗೆ ಜುಗಲ್ ಬಂದು ಸ್ಟಾರ್ಟ್ ಆಗುತ್ತೆ, ಯಾಕೆ ಇರಬೇಕು ನೀನು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅವ್ರವರು ಲೈಕ್ ಮಾತಾಡ್ಕೊಂತಾರೆ, ಬಟ್ ಅಲ್ಲೂ ಕಾಂಪ್ರೋ ಆಗಲ್ಲ. ಅಂಡ್ ಇದಾದ್ಮೇಲೆ ಮೆಣಸಿಕಾಯಿಗಳನ್ನ ಕೊಟ್ಬಿಟ್ಟು ಇಲ್ಲಿ ಸೊ ಮಾತಾಡ್ಕೊಂಡು ಹೇಳಿ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತಾರೆ. ತಿಂತಾರೆ ಇಬ್ರು ಕೂಡ. ತಿಂದಾದ್ಮೇಲೆ ಸೊ ಒಂದಷ್ಟು ಮಾತುಕತೆ ಆಗುತ್ತೆ. ಇದರಲ್ಲಿ ಈ ಕಡೆ ಹುಡುಗ ಬೆಂಗಳೂರು ಹುಡುಗ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವ್ರು ಸೆಲೆಕ್ಟ್ ಆಗ್ತಾರೆ. ಈ ಕಡೆ ಬ್ಲ್ಯಾಕ್ ಬಾಯ್ ಅವ್ರು ಬಂದು ಹೋಲ್ಡಲ್ಲಿ ನಿಂತ್ಕೊಳ್ತಾರೆ. ಎಸ್ ಗೈಸ್, ಇಲ್ಲಿಗೆ ಎಪಿಸೋಡ್ ನಿಂತ್ಕೊಂಡಿದೆ, ಸೆಕೆಂಡ್ ಎಪಿಸೋಡು. ಸೊ ನಿಮ್ಗೇನು ಅನ್ನಿಸ್ತು? ಸೊ ನಾವು ಮಾತಾಡಿರೋದು ಸರಿತಾ ತಪ್ಪಿತ್ತಾ? ಆ್ಯಂಡ್ ನಿಮಗೆ ಡಮುಕು ಡುಮುಕು ಆ್ಯಂಡ್ ಗಿನ್ನಿಸ್ ರೆಕಾರ್ಡು ಅದ್ರ ಬಗ್ಗೆ, ಆ ಕುಮಾರಿ ಹುಡುಗಿ ಬಗ್ಗೆ, ಇವ್ರು 3 ಜನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಓಕೆ, ಸೊ ಒಟ್ನಲ್ಲಿ ಈಗ ಸೆಲೆಕ್ಟೆಡ್ ಆಗಿರುವಂಥ ಕ್ಯಾಂಡಿಡೇಟು ನಿನ್ನೆ ಎಪಿಸೋಡಲ್ಲಿ ಆ್ಯಕ್ಚುಲಿ ಶರಣ್ ಅವರು, ರತ್ನ ಚಂದ್ರಪ್ರಭಾ, ಆಮೇಲೆ JK ಪೂರ್ಣಿಮಾ ಅವರು, ಮಾಡರ್ನ್ ಕವಿ ಮಂಜಾ ಅವರು, ಆ್ಯಂಡ್ ಹೋಲ್ಡಲ್ಲಿರೋದು ದೀಕ್ಷಾ ಶೆಟ್ಟಿ ಮತ್ತು ಈಶಾ ಅವರು ಫಸ್ಟ್ ಎಪಿಸೋಡಲ್ಲಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ದೀಕ್ಷಾ ಅಲ್ಲ ಅವರು ಕುಮಾರಿ ಅನ್ನೋ ಹುಡುಗಿ ಸ್ಟಾರ್ಸ್ ಫಸ್ಟ್ ತಗೊಂಡಿರೋದೇ ಆ ಹುಡುಗಿ ಆ್ಯಕ್ಚುಲಿ. ಸೊ ಹೇಳಬೇಕು ಅಂತಂದ್ರೆ ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಇನ್ನೂ ಒಂದೆಷ್ಟು ಜನ ಸೆಲೆಕ್ಟ್ ಆಗ್ತಾರೆ. ಇಲ್ಲ ರಿಜೆಕ್ಟ್ ಆಗಿದೆ ಅಂದ್ರೆ ಅಮುಕು ರಿಜೆಕ್ಟ್ ಆಗ್ತಾರೆ. ಒಂದಷ್ಟು ಕ್ಯಾಂಡಿಡೇಟ್ ರಿಜೆಕ್ಟ್ ಆಗಿದ್ದಾರೆ ಇಲ್ಲಿ. ಅದಾದ್ಮೇಲೆ ಸೆಲೆಕ್ಟೆಡ್ ಆಲ್ಮೋಸ್ಟ್ ಅವ್ರು ಬಿಟ್ರೆ ಇನ್ನೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಯಾರು ಬಂದಿರೋ ಸೆಲೆಕ್ಟ್ ಆಗಿ ಹೋಲ್ಡ್ಗೂ ಒಂದಷ್ಟು ಜನ ಹೋಗಿದ್ದಾರೆ ಸೆಲೆಕ್ಟ್ ಆಗಿ, ಬಟ್ ಯಾರು ರಿಜೆಕ್ಟ್ ಆಗಿಲ್ಲ ಇವರಿಬ್ರು ಬಿಟ್ರೆ. ಸೊ ನಿಮಗೆ ಇವರಿಬ್ಬರು ಇಷ್ಟು ಜನದಲ್ಲಿ ಯಾರು ಸೆಲೆಕ್ಟ್ ಆಗಬೇಕಿತ್ತು, ಸ್ಟಾರ್ ಕಂಟೆಂಡರ್ ಯಾರು ಆಗಬೇಕಿತ್ತ ಕಮೆಂಟ್ ಮಾಡಿ ತಿಳಿಸಿ ನೀವು. ಓಕೆನಾ? ಒಟ್ಟಿನಲ್ಲಿ ಗೈಸ್ ಏನು ಅನಿಸ್ತು ಎಪಿಸೋಡ್ ನೋಡಿ ಕಮೆಂಟ್ ಮಾಡಿ. ಆ್ಯಂಡ್ ಸಿಗುವ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.